ಎಲ್ರಿಗೂ ನಮಸ್ಕಾರ. ಮೈಸೂರು ಝೂ ವತಿಯಿಂದ ಇತ್ತೀಚೆಗೆ ಮೈಸೂರು ಮೃಗಾಲಯಕ್ಕೆ ಏನು ನಾವು ಪ್ರಾಣಿಗಳು, ಹೊಸ ಪ್ರಾಣಿಗಳು ಮತ್ತು ಈ ಥರ ನಮ್ಮವು ಗೊರಿಲ್ಲಾ, ಆಫ್ರಿಕಾ ಚಿರತೆ ಮತ್ತು ಇತ್ಯಾದಿ ಹೊಸ ಪ್ರಾಣಿಗಳು ಸಮೇತ ಸೇರ್ಪಡೆಯಾಗಿ ಅವುಗಳಿಗೆ ನಿರ್ವಹಣೆಗೆ ಅವುಗಳು ಬೇಕಾದ ಆಹಾರ ಮತ್ತು ಪದಾರ್ಥ ಇದನ್ನು ಕೊಡಲಿಕ್ಕೆ ಈಗ ಸ್ವಲ್ಪ ಕಷ್ಟಕರವಾದ ಪರಿಸ್ಥಿತಿ ಎದುರಾಗ್ತಾ ಇರೋದ್ರಿಂದ ಇದು ಝೂ ಎಂಟ್ರಿ ಫೀಸು ಕಳೆದ 4 ವರ್ಷದಿಂದ ಸಾರ್ವಜನಿಕರಿಗೆ ಎಂಟ್ರಿ ಫೀಸಲ್ಲಿ ಕಳೆದ 4 ವರ್ಷಗಳಿಂದಲೂ ಯಾವುದೇ ಇದನ್ನು ರೈಸ್ ಮಾಡಿರಲ್ಲ. ಅದನ್ನು ಈಗ ನಮ್ಮ 159 GC ಮೀಟಿಂಗಲ್ಲಿ ಅಲ್ಲಿ ಅನುಮೋದನೆ ಪಡೆದಂತೆ ಈಗ ಎಂಟ್ರಿ ಫೀಸಲ್ಲಿ ₹100 ಇದ್ದಿದ್ದು ₹120, ಅಂದರೆ ಎವರಿ ಇದರಲ್ಲಿ 20% ರೈಸ್ ಮಾಡಿ ಝೂ ಕಲೆಕ್ಷನ್ಸಲ್ಲಿ ಇದನ್ನು ರೈಸ್ ಮಾಡಿದ್ದೀವಿ. ಅದು 1/8/2025ರಿಂದ ಇದು ಜಾರಿಗೆ ಬರ್ತದೆ. ಇದರ ವಿಷಯವಾಗಿ ಸಾರ್ವಜನಿಕರೆಲ್ಲರೂ ಸಮೇತ ಇದಕ್ಕೆ ಸ್ಪಂದಿಸಿ ಈ ಝೂನ ಯಶಸ್ವಿಯಾಗಿ ಮುನ್ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಮಕ್ಕಳಿಗೆ ಅಷ್ಟೇ 20%. ಈಗ ₹50 ಇದ್ದಿದ್ದು ಮಕ್ಕಳಿಗೆ ₹60 ಆಗಿದೆ. ವಯಸ್ಕರಿಗೆ ₹100 ಇದ್ದಿದ್ದು ₹120 ಆಗಿದೆ. ಕಾರಂಜಿಯಲ್ಲಿ ವಯಸ್ಕರಿಗೆ ₹60 ಆಗಿದೆ. ಕಾರಂಜಿಯಲ್ಲಿ ಮಕ್ಕಳಿಗೆ 5ರಿಂದ 12 ವರ್ಷ ₹30 ಆಗಿದೆ. ಮೃಗಾಲಯದಲ್ಲಿ ಕಾರಂಜಿ ಕಾಂಬೋ ಪ್ಯಾಕ್ ಅಂದರೆ ಇಲ್ಲಿ ಮತ್ತು ಕಾರಂಜಿ ಎರಡೂ ಸೇರಿಸಿ ₹150 ಆಗಿದೆ. ಮಕ್ಕಳಿಗೆ ₹80. ಅದು 1/8/2025 ಈಗ ನಾಳೆಯಿಂದ ಇದು ಜಾರಿಗೆ ಬರ್ತದೆ. ಕಳೆದ 4 ವರ್ಷದಿಂದಲೂ ಯಾವುದೂ ಜಾಸ್ತಿ ಮಾಡಿಲ್ಲ. ಈಗ ಜಾಸ್ತಿ ಮಾಡಿ 159 GC ಮೀಟಿಂಗಲ್ಲಿ ಅಪ್ರೂವಲ್ ಆದಂತೆ ಇದನ್ನು ಜಾಸ್ತಿ ಮಾಡಿದ್ದೀವಿ. ಹೊಸ ಪ್ರಾಣಿಗಳು ಗೊರಿಲ್ಲಾ ಬಂದಿದ್ದಾವೆ, ಚೀತಾ ಬಂದಿದ್ದಾವೆ ಮತ್ತು ಕಪಚಿನ್ ಬಂದಿದ್ದಾವೆ. ಗೊರಿಲ್ಲಾ ಈ ಸಲ ನಮಗೆ 4 ವರ್ಷದಿಂದ ಈಚೆಗೆ 5 ಗೊರಿಲ್ಲಾ ಬಂದಿದ್ದಾವೆ. ಚೀತಾ ಬಂದಿದ್ದಾವೆ. ಚೀತಾ 4 ಚೀತಾ ಬಂದಿದ್ದಾವೆ. ಕಪಚಿನ್ ಪ್ರಾಣಿಗಳು ಬಂದಿದ್ದಾವೆ ಮತ್ತು ಒರಂಗುಟಾಸ್ 4 ಬಂದಿದ್ದಾವೆ. ಗಿಬ್ಬನ್ಸ್ 4 ಇದೆ. ಈ ಥರ ಅನಿಮಲ್ ಸೇರ್ಪಡೆಗಳು ಆಗ್ತಾನೇ ಇದೆ. ಹಾಗಾಗಿ ಅವುಗಳ ನಿರ್ವಹಣೆಗೆ ಅವಶ್ಯಕವಾಗಿ ಝೂ ಫೀಸನ್ನು ಸಾರ್ವಜನಿಕರಿಗೆ ತಲುಪುವಂಥ ಒಂದು ಇದರಲ್ಲೂ ಹೊರೆ ಆಗದಂಥ ರೀತಿಯಲ್ಲಿ 20% ಹೆಚ್ಚಳ ಮಾಡಿ ಅದರಿಂದ ಝೂ ಮೇಂಟೆನೆನ್ಸ್ಗೆ ಬಂದಂಥ ಹಣನ ನಿರ್ವಹಣೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಕಂಪ್ಲೀಟ್ ಇಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಪ್ರಿಕಾಷನ್ಸಲ್ಲಿ ನಾವು ಮಾಡ್ಕೊತಲೇ ಇದ್ದೀವಿ. ದಸರಾ ವ್ಯವಸ್ಥೆಗೆ ಏನು ನಮ್ಮಲ್ಲಿ ಬೇಕು, ಆನ್ಲೈನಿಂಗ್ ಸಿಸ್ಟಮು, ಟಿಕೆಟಿಂಗ್ ಸಿಸ್ಟಮು ಎಲ್ಲವೂ ಅಪ್ಡೇಷನಲ್ಲಿ ಮಾಡ್ತಾಯಿದ್ದೀವಿ. ಆ ಪೀರಿಯಡಲ್ಲಿ ಬಂದ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಅವರಿಗೆ ಮೃಗಾಲಯ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೀವಿ. ಈ ಸಮಯದಲ್ಲಿ ಕಡಿಮೆ ಇರ್ತದೆ. ಈಗ ಎಲ್ಲ ಶಾಲೆ ಎಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳುಗಳಿಗೆಲ್ಲ. ಹಾಗಾಗಿ ಈ ಸಮಯದಲ್ಲಿ ಸಾಮಾನ್ಯವಾಗಿ ವಿಸಿಟರ್ಸು ಕಡಿಮೆನೇ ಇರ್ತಾರೆ. ಇದೆಲ್ಲದೂ ಪರಿಗಣನೆಗೆ ಬರ್ತದೆ. ಝೂ ಮೇಂಟೆನೆನ್ಸು ಪ್ರತಿನಿತ್ಯ ಆಹಾರ ನೀಡಬೇಕಾಗ್ತದೆ. ಹಾಗಾಗಿ ಕಡಿಮೆ ವಿಸಿಟರ್ಸ್ ಇದ್ದಾಗಲೂ ಮತ್ತು ರೆವಿನ್ಯೂ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ 20% ಸಾಮಾನ್ಯವಾಗಿ ಕಡಿಮೆ ಸಾರ್ವಜನಿಕರಿಗೆ ತಲುಪುವಂಥ ಒಂದು ದರ ಆಗಿರ್ತದೆ. ಇಯರ್ಲಿ 9 ಲಕ್ಷ ಒಂದು ದಿನಕ್ಕೆ. ಎಸ್, ಫುಡ್ ಮೇಂಟೆನೆನ್ಸ್ ಅಂದಾಜು 9 ಲಕ್ಷ ಬೇಕು. ಅದು ಕೆಲವು ವೀಕೆಂಡ್ಗಳಲ್ಲಿ ಜಾಸ್ತಿ ಬರ್ತದೆ. ವೀಕ್ ಡೇಸಲ್ಲಿ 5 lakhs 6 lakhs ಈ ಥರ ಬರ್ತದೆ. ಇವೆಲ್ಲ ಇರೋದ್ರಿಂದ ಮೇನೇಜ್ ಆಗ್ತದೆ. ಹಾಗಾಗಿ ಈ ಪ್ರವೇಶ ಶುಲ್ಕನ ಜಾಸ್ತಿ. ವೀಕೆಂಡಲ್ಲೆಲ್ಲ 12, ಈಗೆಲ್ಲ ಭಾಳ ಕಡಿಮೆ ಇದೆ. ಈಗ 8 ಲಕ್ಷ 6 ಲಕ್ಷ. ಈ ರಜಾ ಸಮಯದಲ್ಲಿ 14 ಲಕ್ಷ 15 ಲಕ್ಷ. ಶೈಕ್ಷಣಿಕ ಪ್ರವಾಸ ಮತ್ತು ಸ್ಕೂಲ್ಗಳಿಗೆಲ್ಲ ರಜೆ ಇದ್ದಾಗ ಆವಾಗ ಜಾಸ್ತಿ ಆಗ್ತದೆ. ಅದು ಮಾಡ್ತಾಯಿದ್ದೀವಿ ಈಗ. ನೆನ್ನೆನೋ ಒಬ್ಬರು ಬಂದು ಅದಕ್ಕೆ PPR ಇದು ಮಾಡಲಿಕ್ಕೆ ಒಬ್ಬರು ಎಕ್ಸ್ಪರ್ಟ್ ಪರ್ಸನ್ಸು ಬಂದು ಜಾಗ ಎಲ್ಲ ನೋಡ್ಕೊಂಡು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರದ್ದೇ ಆದ ಒಂದು ಪ್ರಾಜೆಕ್ಟನ್ನು ನಮಗೆ ತೋರಿಸ್ತಾರೆ.
ದೆನ್ ಆಫ್ಟರ್ವರ್ಡ್ಸು ನಾವೆಲ್ಲ ನಮ್ಮ ಮೇಲಧಿಕಾರಿಗಳನ್ನು ಚರ್ಚಿಸಿ ನಂತರದಲ್ಲಿ ಮಾತಾಡ್ತೀವಿ. ಆ ಪ್ರಕ್ರಿಯೆ ನಡೀತು. ಅಕ್ವೇರಿಯಂ ಸಿದ್ಧಪಡಿಸ್ಲಿಕ್ಕೆ ಅಲ್ಲಿರ್ತಕ್ಕಂಥ ಸ್ಪಾಟು ಸಪೋರ್ಟಿವ್ ಮಾಡ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಸೈಂಟಿಸ್ಟ್ಗಳು ಬಂದು ವಿಸಿಟ್ ಮಾಡಿ ಹೇಳಿದ್ದಾರೆ. ಮೇಲೆ ಒಂದು ರಸ್ತೆ ಹೋಗಿದೆ, ಆ ರಸ್ತೆ ವೈಬ್ರೇಷನ್ಗೆ ದಟ್ ಈಸ್ ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೆಕ್ಸ್ಟು ಹಾಗೆ ಬಿಡಬಾರ್ದು ಬಿಲ್ಡಿಂಗು ಅಂತ ಹೇಳಿ ಪೆಂಗ್ವಿನ್ ಪಾರ್ಕ್ ಸಪೋರ್ಟಿಗೆ ಅದನ್ನೊಂದು ಈ ಸಲ GC ಮೀಟಿಂಗಲ್ಲಿ ಅನುಮೋದನೆ ತೊಗೊಂಡಿದ್ದೀವಿ. ನೆಕ್ಸ್ಟ್ ಪ್ರೋಸೆಸ್ಸು ಕಂಟಿನ್ಯೂಷನ್ಸ್ ಆಗುತ್ತೆ. ಅಕ್ವೇರಿಯಮ್ಮು ಅದೇ ಆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಬೇರೆ ಯಾವುದಾದ್ರೂ ಪೆಂಗ್ವಿನ್ನು ಎಲ್ಲೂ ಇಲ್ಲ ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ. ಅಂದರೆ ಅದಕ್ಕೆ ಬೇಕಾದಂಥ ಸೂಕ್ತ ವಾತಾವರಣನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಅದು -ಡಿಗ್ರಿ ಎಷ್ಟಕ್ಕೆ ಬರ್ತದೆ ಅದಕ್ಕೆ ವಾತಾವರಣನ ಕ್ರಿಯೇಟ್ ಮಾಡೋ ಅಂಥ ಒಂದಿದೆ ಬರ್ತದೆ. ಅದು ಪ್ರಯತ್ನ ಜಾಗದ ಮೇಲೆ ನಾವು ಮುಂದೆ ಡಿಸಿಷನ್ ತಗೋಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಸ್ಥಳ ಅವಕಾಶ ಬೇಕಾಗ್ತದೆ ನಮಗೆ. ಇದರ ಕಾರಂಜಿ ತಪ್ಪೀರು ಇಲ್ಲಿ ಸ್ಥಳದ ಅವಕಾಶ ನೋಡಿಕೊಂಡು ಮುಂದೆ ಪ್ರಪೋಸಲ್ ಖಂಡಿತ ಅದನ್ನು ಮಾಡಿಸ್ತೀವಿ. ಖಂಡಿತ. ಥ್ಯಾಂಕ್ ಯು.